ಅವನು ಹಾಡಿಲ್ಲ ನಿಜ, ಆದರೆ ಏನೋ ಗೆದ್ದ. ಮೊನ್ನೆ ರವಿಶಂಕರ್ ಆಶ್ರಮದಲ್ಲಿ ಭಜನೆ ನಡೀತಾ ಇತ್ತು. ನಾವು ಕೂಡ ಭಾಗಿಯಾಗಿದ್ವಿ. ಮೊದಲಿಗೆ ಆಟ ಆಡ್ಕೊಂಡಿದ್ದವನು ನಿಧಾನಕ್ಕೆ ಭಜನೆ ಆಲಿಸೋದಕ್ಕೆ ಶುರು ಮಾಡ್ದ. ಅವನಿಗೆ ಇದರಲ್ಲಿ ಆಸಕ್ತಿ ಹುಟ್ಕೊಂಡಿದ್ದು ನನ್ನಪ್ಪ ಅಲ್ಲ ಅವನ ಅಜ್ಜನಿಂದ. ಇವನು ಚಿಕ್ಕ ಮಗು ಆಗಿದ್ದಾಗಿಂದನೂ ಅವನ ಅಜ್ಜ ಅವನನ್ನು ಹೊತ್ಕೊಂಡು ಶ್ಲೋಕ ಪಠಿಸ್ತಾ ಭಜನೆನ ಹಾಡ್ತಾ ಅವನನ್ನು ಓಡಾಡಿಸೋದು ಅವ್ರ ರೂಢಿ. ಹಾಗಾಗಿ ಅಲ್ಲಿಂದಾನೇ ಇವನಿಗೂ ಅದರಲ್ಲೆಲ್ಲ ಆಸಕ್ತಿ ಹುಟ್ಕೊಳ್ತು. ಅದೇ ಕಾರಣಕ್ಕೆ ಅನ್ಸತ್ತೆ ನೆನ್ನೆ ಒಂದೇ ಸಲಕ್ಕೆ ಅಮ್ಮ ನಾನು ಹಾಡಬೇಕು ಅಂತ ಅಂದ. ಹೋಗಪ್ಪ, ಹೋಗ್ಬಿಟ್ಟು ಅವರನ್ನ ಕೇಳು, ಅವ್ರು ಒಪ್ಪಿದ್ರೆ ಖಂಡಿತ ಹಾಡು ಅಂದೆ. ಇವನು ಧೈರ್ಯವಾಗಿ ಮುಂದಕ್ಕೇನೋ ಹೋದ. ಆದರೆ ಕೇಳೋದಕ್ಕೆ ಮುಜುಗರ ಆಗಿ ವಾಪಸ್ ಬಂದ. 2ನೇ ಸಲ, 3ನೇ ಸಲ, 4ನೇ ಸಲ ಹೀಗೆ ಕಂಟಿನ್ಯೂಸ್ ಆಗಿ ಹೋಗೋದು, ವಾಪಸ್ ಬರೋದು, ಇದೇ ಆಗೋಯ್ತು. ಆದರೆ 5ನೇ ಸಲ ಧೈರ್ಯವಾಗಿ ಮುಂದಕ್ಕೆ ಹೋಗಿ ಅವರನ್ನು ಅಪ್ರೋಚ್ ಮಾಡ್ದ. ಅವನಿಗೆ ಹಾಡೋ ಅವಕಾಶ ಸಿಕ್ಕಿಲ್ಲ ನಿಜ. ನನಗೆ ಅದ್ರ ಬಗ್ಗೆ ಯಾವ ಬೇಜಾರು ಇಲ್ಲ. ಯಾಕಂದರೆ ಅಷ್ಟು ಜನರು ಮುಂದೆ ಹೋಗಿ ಅವರನ್ನು ಕೇಳೋ ಧೈರ್ಯ ಕಲ್ತ. ಒಬ್ಬಳು ತಾಯಿಯಾಗಿ ಇದಕ್ಕಿಂತ ಹೆಚ್ಚಿನದನ್ನು ಇನ್ನೇನು ಬಯಸೋದಕ್ಕೆ ಸಾಧ್ಯ ಹೇಳಿ? ನಿಮ್ಮ ಲೈಫಲ್ಲೂ ಇಂಥ ಮೂಮೆಂಟನ್ನು ವಿಟ್ನೆಸ್ ಮಾಡಿದರೆ ಅದನ್ನು ಖಂಡಿತವಾಗ್ಲೂ ಶೇರ್ ಮಾಡಿ.